ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಹಣ್ಣು. ಲೇಖಕರು ಧನ್ವಂತರಿ. ಫಲ ಆಹಾರ. ಹಣ್ಣುಗಳು ಹಲವಾರು ರೀತಿಯಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತವೆ. ಅಂತಹ ಉಪಯೋಗ ದೇಹಾರೋಗ್ಯದ ದೃಷ್ಟಿಯಿಂದ ಉತ್ಕೃಷ್ಟವೂ ಎನಿಸಿದೆ. ತಾಜಾ ಹಣ್ಣುಗಳು ತಿನ್ನಲು ರುಚಿಯೂ ಹೌದು, ಆರೋಗ್ಯದಾಯಕವೂ ಹೌದು. ಇದರಲ್ಲೂ ಇತಿ ಮಿತಿ ನಿಯಮವನ್ನು ಪರಿಪಾಲಿಸುವುದು ಒಳಿತು. ಇವನ್ನು ವಿವಿಧ ರೀತಿಯ ರೋಗ ಚಿಕಿತ್ಸೆಗಳಲ್ಲಿ ಬಳಸಲಾಗುವುದು. ಆರೋಗ್ಯವರ್ಧಕ ರೀತಿಯಲ್ಲಿಯೂ ಉಪಯೋಗಿಸಲಾಗುವುದು. ಹಣ್ಣುಗಳ ರಸ ವಿವಿಧ ರೋಗಗಳ ನಿವಾರಣೆಗೆ ಅನುಕೂಲ. ಈ ರಸವನ್ನೇ ಇಂದು ಜ್ಯೂಸ್ ಎಂಬ ಹೆಸರಿನಲ್ಲಿ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತಿದೆ. ಅದರಲ್ಲೂ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದರ ನೆರವು ಅಪಾರ ಹಾಗೂ ಅದ್ಭುತ. ಆರೋಗ್ಯ ಸುಧಾರಣೆಯಲ್ಲಿ ಇದರ ಕಾರ್ಯ ಲಾಭದಾಯಕ. ದಿನವೂ ವೈದ್ಯರ ಇಲ್ಲವೇ ಮನೆಯಲ್ಲಿ ಅನುಭವಿಗಳೆನಿಸಿದ ವೃದ್ಧರ ಹಾಗೂ ಹಿರಿಯರ ಸಲಹೆಯನ್ನು ಪಡೆದು ಒಂದಲ್ಲ ಒಂದು ರೀತಿಯಲ್ಲಿ ಹಣ್ಣುಗಳನ್ನಾಗಲಿ ಅವುಗಳ ರಸವನ್ನಾಗಲಿ ನಿಯಮಿತ ರೀತಿಯ ಸೇವಿಸುತ್ತಿದ್ದರೆ ಸ್ವಾಸ್ಥ್ಯ ಸುಧಾರಣೆ ತ್ವರಿತಗತಿಯಲ್ಲಿ ಉಂಟಾಗುವುದು. ಈ ರೀತಿಯ ಜ್ಯೂಸ್ ಚಿಕಿತ್ಸೆಯ ಮೂಲಕ ನವಚೈತನ್ಯವನ್ನು ದೇಹದಲ್ಲಿ ಪಡೆಯಲೂಬಹುದು. ಇಂತಹ ಹಣ್ಣುಗಳ ರಸ ಸೇವನೆಯಿಂದ ದೈಹಿಕ ಅಂಗಾಂಗಗಳು, ಅದರಲ್ಲೂ ಶ್ವಾಸಕೋಶ, ಹೃದಯ, ಮೂತ್ರಪಿಂಡಗಳ ಶುದ್ಧೀಕರಣ ಕಾರ್ಯಗಳು ಶೀಘ್ರಗತಿಯಲ್ಲಿ ಸಾಗುವುವು. ದೇಹದಲ್ಲಿ ವಿವಿಧ ಕಾರಣಗಳಿಂದ ಉದ್ಭವಿಸುವ ವಿಷವಸ್ತುಗಳನ್ನು ಹಣ್ಣುಗಳ ರಸವು ಹೊರಹಾಕುವುದು. ಊಟ ಮಾಡುವಾಗ ಹಾಗೂ ಮಾಡಿದ ನಂತರ ಹಣ್ಣುಗಳನ್ನು ಬಳಸುವುದರಿಂದಲೂ ದೇಹದ ಭಾಗಗಳಲ್ಲಿ ಬಲ ವೃದ್ಧಿಸುವುದು. ಹಲಸು, ಗೆಣಸು ಇಂತಹ ಫಲಗಳು ಸೇವಿಸಿದ ತುಂಬ ಕಾಲ ಜೀರ್ಣವಾಗುವುದಿಲ್ಲ. ಪಚನಕ್ರಿಯೆ ತೀವ್ರಗತಿಯಲ್ಲಿ ಸಾಗುವುದಿಲ್ಲ. ಆದ್ದರಿಂದ ಇವನ್ನು ಕನಿಷ್ಠ ಪ್ರಮಾಣದಲ್ಲಿ ಸೇವಿಸುವುದೇ ಒಳಿತು. ಆಗ ತಾನೇ ಸಿದ್ಧಗೊಳಿಸಿದ ಹಣ್ಣಿನ ರಸ ಹಾಗೂ ಜ್ಯೂಸ್ ಅನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಚುರುಕುಗೊಳ್ಳುವುದರೊಂದಿಗೆ ದೇಹದಲ್ಲಿ ಪೌಷ್ಟಿಕತೆ ಪ್ರಬಲಿಸುವುದು. ಅದರಲ್ಲೂ ರೋಗಿಗಳಿಗೆ ಅನ್ನ, ರೊಟ್ಟಿ ಇತ್ಯಾದಿಯನ್ನು ಸೇವಿಸಲು ಕೊಡುವ ಬದಲು ವಿವಿಧ ಫಲಗಳನ್ನು ಸೇವನೆಗಾಗಿ ಕೊಟ್ಟಾಗ ರೋಗ ನಿವಾರಣೆಯಾಗುವುದು ಅಲ್ಲದೆ ಶಾರೀರಿಕ ಶಕ್ತಿಯೂ ವೃದ್ಧಿಸುವುದು. ಹಣ್ಣಿನ ರಸದ ಆರೋಗ್ಯದಾಯಕ ಪ್ರಭಾವವು ದೇಹದ ಅಂಗಾಂಗಗಳ ಮೇಲೇ ಅಲ್ಲ, ಹಲವು ಗ್ರಂಥಿಗಳ ಸಮರ್ಪಕ ಕಾರ್ಯಚಟುವಟಿಕೆಗಳ ಮೇಲೂ ಪ್ರಭಾವ ಬೀರುವಂತಾಗುವುದು. ನಿರೋಗಿಯಲ್ಲಿ ಮಾನಸಿಕ ಚೈತನ್ಯ ಇಮ್ಮಡಿಸುವುದು. ರೋಗಿಯ ರೋಗ ನಿವಾರಣೆಯೂ ಬೇಗ ಉಂಟಾಗುವುದು. ತಾಜಾ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿರುವಂತೆಯೇ ಸಾಕಷ್ಟು ಪೋಷಕ ದ್ರವ್ಯಗಳು ಅಂದರೆ ಜೀವಸತ್ವಗಳು, ಖನಿಜಗಳು, ಸಕ್ಕರೆ ಹಾಗೂ ಎನ್ಸೈಮುಗಳಿರುತ್ತವೆ. ಇಂತಹ ಹಣ್ಣುಗಳ ರಸ ಸೇವನೆಯಿಂದ ನಾವು ಊಟದಲ್ಲಿ ಉಪಯೋಗಿಸಿದ ಆಹಾರಗಳು ಸುಲಭವಾಗಿ ಜೀರ್ಣವಾಗುತ್ತವೆ, ಜೊತೆಗೆ ನೇರವಾಗಿ ರಕ್ತಗತವಾಗುತ್ತವೆ. ಅದೇ ತಾನೇ ತಯಾರಿಸಿದ ಹಲವು ಹಣ್ಣು ರಸದಲ್ಲಿ ಕ್ಯಾಲ್ಶಿಯಂ ಹಾಗೂ ಪೊಟ್ಯಾಷಿಯಂ ಅಂತಹ ಶರೀರ ಬೆಳವಣಿಗೆಗೆ ಅಗತ್ಯವಾದ ಖನಿಜಾಂಶಗಳಿರುತ್ತವೆ. ಆದ ಕಾರಣ ಇಂತಹ ರಸ ಸೇವನೆಯಿಂದ ಶರೀರದ ಜೀವಕೋಶಗಳು ನಶಿಸುವುದಿಲ್ಲ. ಜೊತೆಗೆ ಇಂತಹ ರಸಗಳು ರೋಗ ಪ್ರತಿಬಂಧಕ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತವೆ. ಇನ್ನೂ ಕೆಲವು ತರಕಾರಿ ರಸಗಳಲ್ಲಿಯೂ ಆರೋಗ್ಯ ಸುಧಾರಣೆಗೆ ಬೇಕಾದ ಅದ್ಭುತ ಶಕ್ತಿ ಇದೆ. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೂಲಂಗಿ, ಟೊಮ್ಯಾಟೊ ಮುಂತಾದವುಗಳಲ್ಲಿ ಆಂಟಿಬಯಾಟಿಕ್ಸ್ ವಸ್ತುಗಳು ಯಥೇಚ್ಛವಾಗಿರುವುದರಿಂದ ಅಡಿಗೆಯಲ್ಲಿ ಇವನ್ನು ಬಳಸುವುದರಿಂದ ದೇಹಾರೋಗ್ಯ ಹಾಗೂ ಶಾರೀರಿಕ ಬೆಳವಣಿಗೆಯ ರೀತಿಯಲ್ಲಿ ತುಂಬ ನೆರವಾಗುವುವು. ಇವನ್ನು ಮಿತ ಪ್ರಮಾಣದಲ್ಲಿ ಬೇಯಿಸದೆ ಹಸಿಯದಾಗಿಯೇ ತಿನ್ನುವುದೂ ಸಹ ಆರೋಗ್ಯದ ದೃಷ್ಟಿಯಿಂದ ಲಾಭದಾಯಕವೇ. ರಸ ತಯಾರಿಕೆಯ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಹಲವು ನಿಯಮಗಳನ್ನು ಅನುಸರಿಸುವುದು ಸಹ ಉಚಿತವೆನಿಸಿದೆ.
ಮೊದಲನೆಯದು, ರಸ ಉತ್ಪಾದಿಸಲು ಉಪಯೋಗಿಸುವ ಹಣ್ಣುಗಳನ್ನೇ ಆಗಲಿ ತರಕಾರಿಗಳನ್ನೇ ಆಗಲಿ ಬಳಸುವ ಮೊದಲು ನೀರಿನಲ್ಲಿ ಚೆನ್ನಾಗಿ ತೊಳೆದು ಅನಂತರ ರಸೋತ್ಪಾದನೆಯ ಕಾರ್ಯಕ್ಕೆ ಉಪಯೋಗಿಸಬೇಕು. ಎರಡನೆಯದು, ರಸ ತೆಗೆದ ಹಿಂದೆಯೇ ಅದನ್ನು ಸೇವಿಸಲು ಬಳಸಬೇಕು. ಇಲ್ಲವಾದರೆ ಅದರಲ್ಲಿರುವ ಸಿ ವಿಟಮಿನ್ ಹಾಳಾಗುವುದಲ್ಲದೆ ರುಚಿಗೆಡುವುದು. ರುಚಿಗೆಟ್ಟ ರಸದಲ್ಲಿ ಆರೋಗ್ಯ ಲಾಭ ಕಡಿಮೆಯೇ. ಹಲವೊಮ್ಮೆ ರೋಗ ಪ್ರತಿಬಂಧಕತೆಯ ಬದಲು ರಸ ಸೇವನೆಯಿಂದ ರೋಗದ ಬೆಳವಣಿಗೆಯೇ ಪ್ರಬಲಗೊಳ್ಳುವ ಸಂಭವವೂ ಉಂಟು. ಮೂರನೆಯದು, ರಸ ತಯಾರಿಕೆಯ ಸಮಯದಲ್ಲಿ ಸಕ್ಕರೆಯನ್ನು ಬಳಸದಿರುವುದೇ ಮೇಲು. ಹಾಗೆ ಬಳಸಬೇಕಾದ ಪ್ರಮಾಣ ಬಂದಾಗ ಅತಿ ಕನಿಷ್ಠ ಪ್ರಮಾಣದಲ್ಲಿ ಬಳಸಿರಬೇಕು. ಇಲ್ಲವಾದರೆ ಅನಾರೋಗ್ಯಕ್ಕೆ ನಾವೇ ಮನೆ ಮಾಡಿಕೊಟ್ಟಂತಾಗುತ್ತದೆ. ನಾಲ್ಕನೆಯದು, ಡಬ್ಬಗಳಲ್ಲಿ ಶೇಖರಿಸಿರುವ ಜ್ಯೂಸ್ಗಳ ಸೇವನೆ ಒಂದು ರೀತಿಯಲ್ಲಿ ಅಪಾಯಕಾರಕವೇ. ಐದನೆಯದು, ಹಲವರು ಈ ಆಧುನಿಕ ಕಾಲದಲ್ಲಿ ತಯಾರಿಸಿದ ಜ್ಯೂಸನ್ನು ಆಗಲೇ ಸೇವನೆಗೆ ಉಪಯೋಗಿಸದೆ ರೆಫ್ರಿಜರೇಟರ್ನಲ್ಲಿ ಇಟ್ಟು ಬಳಸುವುದೂ ಉಂಟು. ಅಂತಹವರಿಗೆ ರೆಫ್ರಿಜರೇಟರಿನಲ್ಲಿ ಇಟ್ಟಿದ್ದರೆ ಯಾವ ಅಪಾಯವೂ ಉಂಟಾಗದು ಎಂಬ ನಂಬಿಕೆ ಬಂದಿರುತ್ತದೆ. ಇದೂ ಸಹ ಸರಿಯಲ್ಲ. ಈ ರೀತಿ ತುಂಬ ಕಾಲ ಇಟ್ಟಿದ್ದ ರಸದಲ್ಲಿರುವ ಔಷಧೀಯ ಮೌಲ್ಯಗಳು ಬಹಳಷ್ಟು ಹಾಳಾಗುವುವು. ಆರನೆಯದು, ಡಬ್ಬಗಳಲ್ಲಿ ತುಂಬ ದಿನಗಳವರೆಗೆ ಶೇಖರಿಸಿಟ್ಟಿರುವ ಹಣ್ಣುಗಳಲ್ಲಿಯೂ ಸಹ ಔಷಧೀಯ ಮೌಲ್ಯಗಳು ಬಳಸದಿರುವುದೇ ಮೇಲು. ಹಣ್ಣು ಹಾಗೂ ತರಕಾರಿಗಳ ಜ್ಯೂಸ್ಗಳು ವಿವಿಧ ಬಗೆಯವುಗಳಾಗಿರುತ್ತವೆ. ಮೊದಲನೆಯದು, ದ್ರಾಕ್ಷಿ ಹಣ್ಣು, ಸಪೋಟ, ಮೋಸಂಬಿ ಮೊದಲಾದವುಗಳು ಸಿಹಿ ಹಣ್ಣಿನ ಜ್ಯೂಸ್ ತಯಾರಿಕೆಗಳೇ ಸೂಕ್ತ ಉದಾಹರಣೆಗಳಾಗಿವೆ. ಎರಡನೆಯದು, ಟೊಮ್ಯಾಟೊ, ಸೌತೆಕಾಯಿ ಮೊದಲಾದವುಗಳು ತರಕಾರಿ ಹಣ್ಣುಗಳ ಜ್ಯೂಸ್ ಎನಿಸುವುವು. ಮೂರನೆಯದು, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ ಮೊದಲಾದವುಗಳು ಭೂಮಿಯೊಳಗೆ ಬೆಳೆದಿರುವ ಬೇರು ರೂಪದ ತರಕಾರಿಗಳಾಗಿರುತ್ತವೆ. ಇವನ್ನು ರೂಟ್ ಅಂದರೆ ಬೇರು ವೆಜಿಟೇಬಲ್ ಜ್ಯೂಸ್ ಎಂದು ಗುರುತಿಸಬಹುದು. ನಾಲ್ಕನೆಯದು, ಕಿತ್ತಳೆ ಹಣ್ಣು, ಮೋಸಂಬಿ, ನಿಂಬೆಹಣ್ಣು, ದ್ರಾಕ್ಷಿ, ಪೈನಾಪಲ್ ಅಂದರೆ ಅನಾನಸ್ ಇವುಗಳಲ್ಲಿ ಆರೋಗ್ಯವರ್ಧಕ ಆಸಿಡ್ಗಳು ಇರುತ್ತವೆ. ಇಂತಹ ಫಲಗಳನ್ನು ಆಸಿಡ್ ಸಹಿತದ ಫಲಾಮೃತಗಳ ಗುಂಪಿಗೆ ಸೇರಿಸಬಹುದು. ಐದನೆಯದು, ಕ್ಯಾಬೇಜ್, ಹುರುಳಿಕಾಯಿ, ಕೋಸುಗೆಡ್ಡೆ ಮೊದಲಾದವು ಹಸಿರು ತರಕಾರಿಗಳ ಗುಂಪಿನಲ್ಲಿ ಬರುವುದರಿಂದ ಇವುಗಳ ರಸವನ್ನು ಹಸಿರು ತರಕಾರಿಗಳ ಜ್ಯೂಸ್ ಎಂದೇ ಕರೆಯಬಹುದು. ಆರನೆಯದು, ಸೇಬು ಮೊದಲಾದ ಹಣ್ಣುಗಳಲ್ಲಿ ಸಬಾಸಿಡ್ನ ಅಂಶ ಅಧಿಕ ಪ್ರಮಾಣದಲ್ಲಿ ಇರುತ್ತದೆ. ಆದ್ದರಿಂದ ಇಂತಹ ಹಣ್ಣುಗಳ ರಸೋತ್ಪಾದನೆಯನ್ನು ಸಬಾಸಿಡ್ನ ಫ್ರೂಟ್ ಜ್ಯೂಸ್ ಎನ್ನಬಹುದು. ಸಿಟ್ರಸ್ ಕುಟುಂಬದ ಹಣ್ಣುಗಳಲ್ಲಿ ಸಿ ಅನ್ನಾಂಗ ಅತಿಯಾಗಿರುತ್ತದೆ. ಈ ಜೀವಸತ್ವ ಮಾನವನ ದೇಹಾರೋಗ್ಯ ಬೆಳವಣಿಗೆಗೆ ಅತ್ಯವಶ್ಯಕ. ಹಣ್ಣುಗಳಲ್ಲಿ ಸಾಮಾನ್ಯವಾಗಿ ಸಿ ಅನ್ನಾಂಗ ಇದ್ದರೂ ಹಲವು ಹಣ್ಣುಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಆದ್ದರಿಂದ ಬಳಸುವುದು ಒಳ್ಳೆಯದು. ಸಿಟ್ರಿಕ್ ಕುಟುಂಬಕ್ಕೆ ಸೇರಿದ ಹಣ್ಣುಗಳೇ ಆಗಿವೆ. ಇವನ್ನು ತಾಜಾ ಹಣ್ಣುಗಳ ರೂಪದಲ್ಲಿ ಊಟದ ನಂತರ ಮಿತ ಪ್ರಮಾಣದಲ್ಲಿ ಬಳಸಬಹುದು. ಚಿಕ್ಕ ಮಕ್ಕಳ ಬೆಳವಣಿಗೆಗೆ ಸಿ ಜೀವಸತ್ವ ಅನಿವಾರ್ಯ. ಅವರಿಗೆ ಈ ಹಣ್ಣುಗಳನ್ನು ಮಿತ ಪ್ರಮಾಣದಲ್ಲಿ ನಿತ್ಯವೂ ಸೇವನೆಗೆ ನೀಡುತ್ತಿರಬೇಕು. ಇವನ್ನು ಜ್ಯೂಸ್ ರೂಪದಲ್ಲಿಯೂ ಮಿತ ಪ್ರಮಾಣದಲ್ಲಿ ನಿತ್ಯವೂ ಕಿರಿಯರೆಲ್ಲರೂ ಸೇವಿಸಬಹುದು. ನಿಂಬೆ ರಸವು ಶರಬತ್ತಿನ ರೂಪದಲ್ಲಿ ತುಂಬ ರುಚಿ ಕೊಡುತ್ತದೆ. ಬೇಸಿಗೆ ದಿನಗಳಲ್ಲಿ ಇಂತಹ ಶರಬತ್ತು ಉಷ್ಣ ಶಮನ ರೂಪದಲ್ಲಿ ತುಂಬ ಕೆಲಸಕ್ಕೆ ಬರುತ್ತದೆ. ನಿಂಬೆ, ಗಜನಿಂಬೆ, ಹೇರಳೆ ಇವನ್ನು ಊಟದ ಸಮಯದಲ್ಲಿ ಉಪ್ಪಿನಕಾಯಿಯ ರೀತಿಯಲ್ಲಿ ಬಳಸಬಹುದು. ಈ ಉಪ್ಪಿನಕಾಯಿಗಳು ಸ್ವಾದಿಷ್ಟವೂ ಹೌದು, ಸ್ವಾಸ್ಥ್ಯದಾಯಕವೂ ಹೌದು. ಆರೋಗ್ಯಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಮಾನವನಿಗೆ ಪ್ರತಿದಿನವೂ ಆರೋಗ್ಯದ ದೃಷ್ಟಿಯಿಂದ 50 ಮಿಲಿಗ್ರಾಂನಷ್ಟಾದರೂ ಸಿ ಜೀವಸತ್ವದ ಅತ್ಯವಶ್ಯಕತೆ ಇದೆ. ಆದ್ದರಿಂದ ರೋಗಿಗಳಿಗಂತೂ ಇದರ ಕೊರತೆ ಇನ್ನಷ್ಟು ಪ್ರಮಾಣದಲ್ಲಿ ಹೆಚ್ಚಿರುತ್ತದೆ. ಆದ್ದರಿಂದಲೇ ವೈದ್ಯರು ಕಿತ್ತಳೆ ಹಣ್ಣು, ದ್ರಾಕ್ಷಿ ಅದರಲ್ಲೂ ಸೀಡ್ಲೆಸ್ ಹೆಚ್ಚಾಗಿ ಬಳಸಲು ರೋಗಿಗಳಿಗೆ ಸಲಹೆ ನೀಡುತ್ತಿರುತ್ತಾರೆ. ಮಕ್ಕಳು ಹಾಗೂ ವೃದ್ಧರಿಗೂ ಆರೋಗ್ಯ ಸುಧಾರಣೆಯ ದೃಷ್ಟಿಯಿಂದ
ಈ ಅನ್ನಾಂಗದ ಅಗತ್ಯ ಅಪಾರ. ಆದ್ದರಿಂದ ಅವರಿಗೂ ಸಹ ವೈದ್ಯಕೀಯ ಸಲಹೆಯಂತೆ ದಿನವೂ ಒಂದಲ್ಲ ಒಂದು ರೀತಿಯಲ್ಲಿ ಈ ವರ್ಗದ ಹಣ್ಣುಗಳನ್ನು ಬಳಸಲು ನೀಡುತ್ತಿರಬೇಕು. ಸಿ ಜೀವಸತ್ವ ಕೊರತೆಯಿಂದ ನಾವು ಸಾಕಷ್ಟು ಸಂಕಷ್ಟಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಗುರಿಯಾಗಬೇಕಾಗುವುದು. ಈ ಹಣ್ಣುಗಳ ಸೇವನೆ ಯಾವ ಯಾವ ಸಂದರ್ಭಗಳಲ್ಲಿ ಅತ್ಯಗತ್ಯ ಎಂಬುದರ ಅರಿವು ನಮಗಿರಬೇಕು. ಮೊದಲನೆಯದು, ಚಿಕ್ಕ ಮಕ್ಕಳ ಬೆಳವಣಿಗೆಗೆ, ವೃದ್ಧರ ಆರೋಗ್ಯ ಸುಧಾರಣೆಗೆ ಸಿ ಜೀವಸತ್ವ ಹೆಚ್ಚಾಗಿರುವ ಹಣ್ಣುಗಳ ಅವಶ್ಯಕತೆ ಇರುತ್ತದೆ. ಎರಡನೆಯದು, ಜ್ವರ, ನೆಗಡಿ ಮೊದಲಾದ ರೋಗಗಳಿಂದ ನರಳುವವರು ಕಿತ್ತಳೆ, ದ್ರಾಕ್ಷಿ ಹಣ್ಣುಗಳನ್ನು ವೈದ್ಯಕೀಯ ಸಲಹೆಯಂತೆ ಸೇವಿಸುವುದು ಅನಿವಾರ್ಯ. ಮೂರನೆಯದು, ಗಾಯವಾಗುವಾಗ, ದೇಹದಲ್ಲಿ ಹುಣ್ಣುಗಳು ಉಂಟಾಗಿರುವಾಗ ಈ ಸಿಟ್ರಸ್ ಕುಟುಂಬಕ್ಕೆ ಸೇರಿದ ಹಣ್ಣುಗಳು ತುಂಬ ಪರಿಣಾಮಕಾರವೆನಿಸಿರುತ್ತದೆ. ನಾಲ್ಕನೆಯದು, ದೇಹದ ಜೀವಕೋಶಗಳನ್ನು ನಶಿಸದಂತೆ ನೋಡಿಕೊಳ್ಳಲು ಸಿ ಅನ್ನಾಂಗ ಹೇರಳವಾಗಿರುವ ಸಿಟ್ರಸ್ ಜಾತಿಯ ಹಣ್ಣುಗಳ ಸೇವನೆ ಅತ್ಯಗತ್ಯ. ಐದನೆಯದು, ಶಾರೀರಿಕ ಗ್ರಂಥಿಗಳ ಸಮರ್ಪಕ ಕಾರ್ಯನಿರ್ವಹಣೆಗೂ ಸಿ ಜೀವಸತ್ವ ಇರುವ ಹಣ್ಣುಗಳ ಸೇವನೆ ಸಹಕಾರಿ. ಆರನೆಯದು, ಸಿ ಜೀವಸತ್ವದ ಕೊರತೆಯುಂಟಾದಾಗ ಶರೀರದ ಊತಕದ ಕಾರ್ಯನಿರ್ವಹಣೆಯಲ್ಲಿ ಹಲವಾರು ಅಡಚಣೆಗಳು ಉಂಟಾಗುವುವು. ಏಳನೆಯದು, ಕೆಂಪು ರಕ್ತವು ರೂಪುಗೊಳ್ಳಲು ಈ ಜೀವಸತ್ವವು ನೆರವಾಗುತ್ತದೆ. ಎಂಟನೆಯದು, ಶಾರೀರಿಕ ಆಯಾಸ, ಬಲಹೀನತೆ ಮೊದಲಾದವುಗಳ ನಿವಾರಣೆಗೆ ಸಿ ಜೀವಸತ್ವವಿರುವ ಈ ಸಿಟ್ರಸ್ ಕುಟುಂಬದ ಹಣ್ಣುಗಳು ಹಿತಕಾರಿ. ಒಂಬತ್ತನೆಯದು, ಸಿ ಜೀವಸತ್ವ ಇರುವ ಹಣ್ಣುಗಳಲ್ಲಿ ಕ್ರಿಮಿನಾಶಕ ಶಕ್ತಿಯೂ ಇರುತ್ತದೆ. ಇವುಗಳ ಸೇವನೆಯಿಂದ ಶರೀರದಲ್ಲಿ ಹಲವು ಕಾರಣಗಳಿಂದ ಉದ್ಭವಿಸುವ ಸೂಕ್ಷ್ಮ ವಿಷಕ್ರಿಮಿಗಳು ನಾಶ ಆಗುವುವು. ಹತ್ತನೆಯದು, ಸೋಂಕು ರೋಗಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿ ಈ ಸಿ ವಿಟಮಿನ್ ತುಂಬಿರುವ ಹಣ್ಣುಗಳಿಗಿರುತ್ತವೆ. ಇಂತಹ ಹಣ್ಣುಗಳನ್ನು ಆಯ್ಕೆ ಮಾಡುವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕು. ಮೊದಲನೆಯದು, ಈ ಕುಟುಂಬಕ್ಕೆ ಸೇರಿದ ಹಣ್ಣುಗಳು ಗಾತ್ರದಲ್ಲಿ ದೊಡ್ಡದಾಗಿ ಇದ್ದರೆ, ಜೊತೆಗೆ ತೂಕವಾಗಿದ್ದರೆ ಅಂತಹ ಹಣ್ಣುಗಳಲ್ಲಿ ರಸ ಅಧಿಕವಿರುತ್ತದೆ. ಆದ್ದರಿಂದ ದೊಡ್ಡ ಹಾಗೂ ತೂಕದ ಹಣ್ಣುಗಳೇ ಸೇವನೆಯ ಸಮಯದಲ್ಲಿ ಅನುಕೂಲ. ಎರಡನೆಯದು, ಹಳದಿ ಬಣ್ಣದ ಗಜನಿಂಬೆ ಹಣ್ಣುಗಳಿಗಿಂತಲೂ ಹಸಿರು ಬಣ್ಣದ ಗಜನಿಂಬೆ ಹಣ್ಣುಗಳಲ್ಲಿ ಹೆಚ್ಚು ರಸ ಇರುತ್ತದೆ. ಮೂರನೆಯದು, ಬಿಳಿ ದ್ರಾಕ್ಷಿ ಹಣ್ಣುಗಳಿಗಿಂತಲೂ ನೇರಳೆ ಬಣ್ಣದ ದ್ರಾಕ್ಷಿಗಳು ಹೆಚ್ಚು ಸಿಹಿಯ ಸ್ವಾದಪೂರ್ಣ ರಸವನ್ನು ಹೊಂದಿರುತ್ತದೆ. ನಾಲ್ಕನೆಯದು, ಅದೇ ತಾನೇ ಕಿತ್ತು ತಂದ ಹಣ್ಣುಗಳಲ್ಲಿ ರಸವು ಹೆಚ್ಚಾಗಿ ಇರುತ್ತದೆ, ಸ್ವಾದವೂ ಹೆಚ್ಚಿರುತ್ತದೆ. ಇದೇ ರೀತಿ ಬಳಸುವಾಗಲೂ, ಅಂದರೆ ಸೇವನೆಯ ಸಮಯದಲ್ಲಿ, ರಸೋತ್ಪಾದನೆಯ ಸಂದರ್ಭದಲ್ಲಿ ಹಲವು ಮುನ್ನೆಚ್ಚರಿಕೆಗಳ ಕಡೆ ಗಮನ ಹರಿಸಬೇಕು. ಮೊದಲನೆಯದು, ತಾಜಾ ಹಣ್ಣುಗಳನ್ನೇ ಆದಷ್ಟು ತಿನ್ನಬೇಕು. ತಾಜಾ ಹಣ್ಣುಗಳಿಂದಲೇ ಆದಷ್ಟು ರಸ ಹಿಂಡಬೇಕು. ಹಿಂಡುವಾಗ ಕೈ ಹಾಗೂ ಕರವಸ್ತುಗಳು ತುಂಬ ಶುಭ್ರವಾಗಿರಬೇಕು. ಎರಡನೆಯದು, ಹಣ್ಣುಗಳನ್ನು ಎಲ್ಲೂ ಹೊರಗೆ ತೆಗೆದಿಡಬಾರದು. ಆಗ ಉಷ್ಣತೆಯ ಹೆಚ್ಚಳದಿಂದ ರಸ ಕಡಿಮೆ ಆಗುವ ಹಾಗೂ ಕೆಡುವ ಸಂಭವಗಳೂ ಉಂಟು. ಆದಷ್ಟು ತಣ್ಣನೆಯ ಸ್ಥಳದಲ್ಲಿ ಇಲ್ಲವೇ ರೆಫ್ರಿಜರೇಟರ್ನಲ್ಲಿ ಇಡುವುದರಿಂದ ಅಂತಹ ಹಣ್ಣುಗಳಿಗೆ ಆರೋಗ್ಯ ಬಾಧಕಗಳು ಕಡಿಮೆ ಆಗಿರುತ್ತದೆ. ಮೂರನೆಯದು, ಕಿತ್ತಳೆ ಹಣ್ಣು ಮೊದಲಾದವನ್ನು ಸಿಪ್ಪೆ ತೆಗೆದು ತೊಳೆಗಳನ್ನು ಸೇವಿಸದೆ ಬಹುಕಾಲ ಹಾಗೆಯೇ ಹೊರಗಿಡಬಾರದು. ಆಗಲೂ ಗಾಳಿ ಹಾಗೂ ಬಿಸಿಲಿನ ಕಾರಣ ತೊಳೆಗಳಲ್ಲಿರುವ ರಸ ಕಡಿಮೆ ಆಗುವುದು. ಜೊತೆಗೆ ಸಿ ಅನ್ನ ಸತ್ವವೂ ಕಡಿಮೆ ಆಗುವುದಲ್ಲದೆ ಅಂತಹ ತೊಳೆಗಳು ಕೆಡಲು ಸಹ ಅವಕಾಶ ಆಗುವುದುಂಟು. ನಾಲ್ಕನೆಯದು, ಇದೇ ರೀತಿ ಹೋಳು ಮಾಡಿದ ಹಣ್ಣುಗಳನ್ನು ಸಹ ಆಗಲೇ ಬಳಸದೆ ಹೊರಗಿಡಬಾರದು. ಅಂತಹ ಹೋಳು ಹಣ್ಣುಗಳನ್ನು ರೆಫ್ರಿಜರೇಟರ್ನಲ್ಲಿಟ್ಟರೆ ಆರೋಗ್ಯ ಸಂರಕ್ಷಣೆ ಮಾಡಿದಂತಾಗುವುದಿಲ್ಲ. ಕಾರಣ, ಉಷ್ಣತೆಯ ತಗಲುವಿಕೆಯಿಂದ ಹೋಳಿನಲ್ಲಿರುವ ರಸ ಕಡಿಮೆ ಆಗುವುದರೊಂದಿಗೆ ಕೆಡುವ ಸಂದರ್ಭಗಳೂ ಉಂಟು, ರುಚಿಯೂ ಸಹ ಕೆಡುತ್ತದೆ. ಐದನೆಯದು,
ಹಣ್ಣುಗಳನ್ನು ಹೋಳು ಮಾಡುವಾಗ ಶುದ್ಧಗೊಳಿಸಿರುವ ಚಾಕುಗಳನ್ನು ಉಪಯೋಗಿಸುವುದೇ ಉತ್ತಮ. ಜೊತೆಗೆ ಸೇವಿಸಲು ಕೈ ಬೆರಳುಗಳನ್ನೇ ಉಪಯೋಗಿಸದೆ ಅದಕ್ಕಾಗಿ ತಯಾರಿಸಿದ ಚುಚ್ಚು ಚಮಚಗಳನ್ನು ಬಳಸುವುದು ಒಳಿತು. ಆದರೆ ಉಪಯೋಗಿಸುವ ವಿಧಾನವನ್ನು ಪೂರ್ವಭಾವಿಯಾಗಿ ಅರಿತಿರಬೇಕು. 6ನೇಯದು, ಸಿ ಜೀವಸತ್ವವು ತಾಮ್ರದ ಜೊತೆ ಬೆರೆತಾಗ ಸತ್ವವು ನಷ್ಟವಾಗುವುದೆಂಬುದರ ಅರಿವು ಸಹ ಸೇವಿಸುವವರಿಗೆ ಇರಬೇಕು. ಇದೇ ರೀತಿ ಮಿತಿಮೀರಿದ ಪ್ರಮಾಣದಲ್ಲಿ ಹಣ್ಣು ರಸವನ್ನು ಸೇವಿಸಿದಾಗಲೂ ಆರೋಗ್ಯ ಹದಗೆಡುವುದುಂಟು. ಅದರಲ್ಲೂ ಸಿಟ್ರಸ್ ಆಸಿಡ್ ಇರುವ ಹಣ್ಣುಗಳ ಸೇವನೆಯಂತೂ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಕವೇ. ಅಂತಹ ಕೆಲ ಅಪಾಯಗಳನ್ನು ಈ ಕೆಳಗೆ ನಮೂದಿಸಲಾಗಿದೆ. 1ನೇಯದು, ಪ್ರತಿದಿನವೂ ಮಿತವರಿತು ಹಣ್ಣು ರಸವನ್ನು ಸೇವಿಸುವುದರಿಂದ ಅಷ್ಟಾಗಿ ಯಾವ ಅಪಾಯವೂ ಇಲ್ಲ. ಹಾಗಿಲ್ಲದೆ ಮಿತಿಮೀರಿ ಕುಡಿಯುತ್ತಲೇ ಇರುವುದರಿಂದ ಬಾಯಿಹುಣ್ಣು ಹಾಗೂ ಊತಕಗಳು ಆಗುವ ಸಂಭವವೂ ಉಂಟು. ಹಲವೊಮ್ಮೆ ಹಲ್ಲು ಸೊರಡುಗಳಲ್ಲಿ ಆಸಿಡ್ ಸೇರಿ ಹಲ್ಲು ನೋವಿಗೆ ಅವಕಾಶ ಮಾಡಿಕೊಟ್ಟಂತಾಗುವುದು. 2ನೇಯದು, ಅತಿ ಹೆಚ್ಚಾಗಿ ಆಹಾರ ಸೇವನೆಗಿಂತಲೂ ಹಲಬಗೆಯ ಹುಣ್ಣುಗಳು ಆಗುವುದುಂಟು. ಜೊತೆಗೆ ಗ್ಯಾಸ್ಟ್ರಿಕ್ ತೊಂದರೆಗಳನ್ನು ಅನುಭವಿಸಬೇಕಾಗುವುದು. 3ನೇಯದು, ಅದರಲ್ಲೂ ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಆಸಿಡ್ ಅಧಿಕ ಪ್ರಮಾಣದಲ್ಲಿರುವುದರಿಂದ ಅದರ ರಸವನ್ನು ವೈದ್ಯರ ಸಲಹೆಯಂತೆ ಕನಿಷ್ಠ ಪ್ರಮಾಣದಲ್ಲಿ ಸೇವಿಸುವುದೇ ಒಳ್ಳೆಯದು. ಇಲ್ಲವಾದರೆ ಉದರದಲ್ಲಿ ಹುಳಿ ಹೆಚ್ಚಾಗುವುದಲ್ಲದೆ ಹಲ್ಲು ನೋವೂ ಸಹ ಸಂಭವಿಸುವುದುಂಟು. ಆದ್ದರಿಂದ ಸಿಟ್ರಸ್ ಹಣ್ಣುಗಳನ್ನು ಮಿತವಾಗಿ ದಿನಬಳಕೆಯಲ್ಲಿ ಊಟ ಆದ ನಂತರ ಉಪಯೋಗಿಸುವುದು ಆರೋಗ್ಯದ ದೃಷ್ಟಿಯಿಂದ ಲಾಭದಾಯಕ. ನಮಸ್ತೆ, ಧನ್ಯವಾದಗಳು.